ಸೊ ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು ಅನ್ರಿಯಲ್ ಇಂಜಿನಲ್ಲಿ ಮೆಥಡ್ಸ್ ಪ್ಲಸ್ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಅನ್ರಿಯಲ್ ಇಂಜಿನ್ ಓಪನ್ ಮಾಡಿದ ತಕ್ಷಣ ಇಂಟರ್ಫೇಸ್ ಈ ಥರ ಇರುತ್ತೆ. ನಾವು ಗೇಮ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಥರ್ಡ್ ಪರ್ಸನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಪ್ರಾಜೆಕ್ಟ್ ಟೈಟಲ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ 1 ಎಕ್ಸ್ಕ್ಯೂಸ್ ಮಿ ನೆಕ್ಸ್ಟ್ ಲೆವೆಲ್ 1 ಅಂತ ಕ್ರಿಯೇಟ್ ಮಾಡಿಕೊಂಡು ಪ್ರಾಜೆಕ್ಟ್ ನೇಮ್ನ ಇಲ್ಲಿ ಥರ್ಡ್ ಪರ್ಸನ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ರಿಯೇಟ್ ಆಗಿದ್ದಾದಮೇಲೆ ಇದು ಲೋಡ್ ತಗೊಂಡು ಮತ್ತೆ ಅಪ್ಲಿಕೇಶನ್ ಕ್ಲೋಸ್ ಆಗಿ ಓಪನ್ ಆಗುತ್ತೆ. ಒಂದು 2 ಮಿನಿಟ್ಸ್ ಸಾಕು ಇದು ಲೋಡ್ ಆಗೋದಕ್ಕೆ. ಓಕೆ, ಇವಾಗ ನಮಗೆ ಥರ್ಡ್ ಪರ್ಸನ್ ಟ್ಯಾಂಪ್ಲೇಟ್ ಬಂದಿದೆ, ಅಂದರೆ ಇದು ಮ್ಯಾಪು ಥರ್ಡ್ ಪರ್ಸನ್ಗೆ. ನಾವು ಕಂಟೆಂಟ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಕಂಟೆಂಟಲ್ಲಿ ನಾವಿಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಬ್ಲೂ ಪ್ರಿಂಟ್ ಕ್ಲಾಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಕ್ಟರ್ ಸೆಲೆಕ್ಟ್ ಮಾಡ್ಕೋಬೇಕು. ಇದ್ರಾಗೆ ನಾವು BP ಅಂದರೆ ಬ್ಲೂ ಪ್ರಿಂಟ್ ಅಂಡರ್ಸ್ಕೋರ್ ಗೇಟ್ ಅಂತ ನೇಮ್ ಮಾಡೋಣ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಮ್ಮ ಬ್ಲೂ ಪ್ರಿಂಟ್ ಓಪನ್ ಆಗುತ್ತೆ. ಇದನ್ನು ನಾವು ಇಲ್ಲಿ ಮೇಲ್ಗಡೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ನಮಗೆ ಬ್ಲೂ ಪ್ರಿಂಟು ಟ್ಯಾಬ್ ಓಪನ್ ಆಗುತ್ತೆ. ಇದು ಮ್ಯಾಪು, ಇದು ಬ್ಲೂ ಪ್ರಿಂಟ್ಗೆ ಈಸಿಯಾಗಿ ಸ್ವಿಚ್ ಆಗ್ಬೋದು. ಇಲ್ಲಿ ಸ್ಟ್ಯಾಟಿಕ್ ಮೆಷಲ್ಲಿ ನಾವು ಫಸ್ಟು ಡೋರ್ ತಗೊಳ್ಳೋಣ. ಡೋರಲ್ಲಿ ನಾವು ಇಲ್ಲಿ ಸ್ಟ್ಯಾಟಿಕ್ ಮೆಶ್ ಡೋರ್ ಅಂತ ಟೈಪ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೋರ್ ಬರುತ್ತೆ. ಓಕೆ, ಇಲ್ಲಿ ಮತ್ತೆ ಸ್ಟ್ಯಾಟಿಕ್ ಮೆಷಲ್ಲಿ ಡೋರ್ ಫ್ರೇಮ್ ಮಾಡ್ಕೋಬೇಕು. ನಾವು ಫ್ರೇಮ್ ಅಂತ ಟೈಪ್ ಮಾಡಿಕೊಂಡು ಇಲ್ಲಿ ಸ್ಟ್ಯಾಟಿಕ್ ಮೆಷಲ್ಲಿ ಡೀಟೇಲ್ಸ್ ಪೆನಲ್ಲಿ ಇರುತ್ತಲ್ವ, ಅಲ್ಲಿ ಸ್ಟ್ಯಾಟಿಕ್ ಮೆಶ್ ಕಾಲಮಲ್ಲಿ ಫ್ರೇಮ್ ಅಂತ ಟೈಪ್ ಮಾಡಿದ್ರೆ ನಮಗೆ ಇಲ್ಲಿ ಫ್ರೇಮ್ ಸಿಗುತ್ತೆ. ಫ್ರೇಮ್ ಸಿಗಿದ್ದಾದಮೇಲೆ ಇಲ್ಲಿ -45 ಡೋರ್ಗೆ ಅಟ್ಯಾಚ್ ಆಗುತ್ತೆ ಫ್ರೇಮು. ಇದಾಗಿದ್ದಾದಮೇಲೆ ನೆಕ್ಸ್ಟು ನಾವಿಲ್ಲಿ ಬಾಕ್ಸ್ ಕೊಲ್ಯೂಷನ್ ಅಂತ ಟೈಪ್ ಮಾಡ್ಕೊಳ್ಳೋಣ. ಬಾಕ್ಸ್ ಕೊಲ್ಯೂಷನ್ ಇದನ್ನು ನಾವು ಟ್ರಿಗರ್ ಅಂತ ರಿನೇಮ್ ಮಾಡಿಕೊಂಡು ಎಂಟರ್ ಕೊಟ್ಟರೆ ಇಲ್ಲಿ ಟ್ರಿಗರ್ ಅಂತ ರಿನೇಮ್ ಆಗುತ್ತೆ. ನಾವು ಇದನ್ನು ಡೋರ್ ಹೇಗಿದೆಯೋ ಆ್ಯಸ್ ಇಟ್ ಈಸ್ ಇದನ್ನು ರಿಸೈಸ್ ಮಾಡ್ಕೋಬೇಕಾಗುತ್ತೆ. ಲೈಕ್ ಡೋರ್ ಎಷ್ಟು ಉದ್ದ ಇದೆಯೋ ಆ ಥರ ರಿಸೈಸಲ್ಲಿ ಸ್ವಲ್ಪ ವೈಡ್ ಮಾಡ್ಕೊಂಡು. ಓಕೆ, ಇದಾಯ್ತಲ್ವಾ? ಓಕೆ, ನಾವು ಇದು ಡೋರು ಮತ್ತು ಫ್ರೇಮ್ ಎರಡು ಹಾಕೊಂಡಿದ್ದಾಯ್ತು. ಡೋರ್ನ ನಾವು ಓಪನ್ ಮಾಡಿಬಿಡೋಣ. ಲೈಕ್ 180 ಇಲ್ಲ 90 100 ಇಟ್ಟಿರ್ತೀನಿ. ನಾವು ಇದನ್ನು ಟ್ರಿಗರಲ್ಲಿ ಹೋಗ್ಬಿಟ್ಟು ಬಾಕ್ಸ್ ಕೊಲ್ಯೂಷನ್ ಇದೆಯಲ್ವ, ಅದ್ರ ಟ್ರಿಗರಲ್ಲಿ ಡೀಟೇಲ್ಸ್ ಪ್ಯಾನಲಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಆನ್ ಕಾಂಪೋನೆಂಟ್ ಬೀಯಿಂಗ್ ಓವರ್ಲ್ಯಾಪ್ ಇದನ್ನು ಪ್ಲೇಸ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಒಂದು ಗ್ರಾಫ್ ಓಪನ್ ಆಗುತ್ತೆ, ಇವೆಂಟ್ ಗ್ರಾಫ್. ಇದನ್ನು ನಾವು ಇಲ್ಲಿಂದ ಅದರ್ ಆ್ಯಕ್ಟರ್ ಇದೆಯಲ್ವ, ಸೆಕೆಂಡ್ ಆಪ್ಷನ್, ಇದನ್ನು ನಾವು ಇಲ್ಲಿಗೆ ಡ್ರ್ಯಾಗ್ ಮಾಡಿಕೊಂಡು ಕ್ಯಾಶ್ ಟು ಥರ್ಡ್ ಪರ್ಸನ್ ಕ್ಯಾರೆಕ್ಟರ್, ಕ್ಯಾಶ್ ಟು BP ಥರ್ಡ್ ಪರ್ಸನ್ ಕ್ಯಾರೆಕ್ಟರ್ ಇದೆಯಲ್ವ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇನ್ನೂ ಒಂದು ಗ್ರಾಫ್ ಓಪನ್ ಆಗುತ್ತೆ ಟ್ಯಾಬಲ್ಲಿ. ನಾವು ಇಲ್ಲಿಂದ ಬೈ ಲೆವೆಲ್ ನೇಮ್ ಓಪನ್ ಲೆವೆಲ್ ಬೈ ನೇಮ್ ಅಂತ ಇದೆಯಲ್ವ, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇದ್ರಾಗೆ ನಾವು ಯಾವಾಗ ಟ್ರಿಗರ್ ಅನ್ನೋ ಬಾಕ್ಸ್ ಕೊಲ್ಯೂಷನ್ ಟಚ್ ಮಾಡ್ತಿರೋ ಆವಾಗ ಈ ಗ್ರಾಫ್ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ಲೆವೆಲ್ ನೇಮ್ ಅಂತ ಇದೆಯಲ್ವಾ, ಇದನ್ನು ನಾವು ರಿನೇಮ್ ಮಾಡ್ಕೋಬೇಕು. ಹೆಂಗಂದರೆ ನಾವಿವಾಗ ಥರ್ಡ್ ಪರ್ಸನ್ ಕ್ಯಾರೆಕ್ಟರ್ ಮ್ಯಾಪಲ್ಲಿದ್ದೀರಿ, ನಮಗೆ ನೆಕ್ಸ್ಟ್ ಲೆವೆಲ್ಗೆ ಮ್ಯಾಪ್ ಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಫೈಲ್ಗೆ ಹೋಗ್ಬಿಟ್ಟು ನ್ಯೂ ಲೆವೆಲ್ ತಗೊಳ್ಳೋಣ. ನಿಮ್ಗೆ ಯಾವ್ದು ಬೇಕೋ ತಗೋಬೋದು. ನಾನು ಓಪನ್ ವರ್ಲ್ಡ್ ತಗೊತಾ ಇದ್ದೀನಿ ಕ್ರಿಯೇಟ್ ಕೊಟ್ಬಿಟ್ಟು. ಓಕೆನಾ? ಇದು ನಮಗೆ ನೆಕ್ಸ್ಟ್ ಲೆವೆಲ್ 2. ಇಲ್ಲಿ ನಮಗೆ ಕ್ವಿಕ್ ಆ್ಯಡ್ ಟು ದ ಪ್ರಾಜೆಕ್ಟ್ ಒಂದು ಆಪ್ಷನ್ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಕ್ಲಾಸ್ ಅಂತ ಇರುತ್ತೆ. ಇದನ್ನು ನಾವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಾವು ಇಲ್ಲೊಂದು ಆ್ಯಡ್ ಮಾಡಬೇಕಾಗುತ್ತೆ. ಸ್ಟಾರ್ಟರ್ ಪ್ಲೇಯರ್ ಅಂತ ಇರುತ್ತದು. ಪ್ಲೇಯರ್ ಸ್ಟಾರ್ಟ್ ಇದನ್ನು ನಾವು ಇಲ್ಲಿ ತಗೊಳ್ಳೋಣ.
ಅಂದರೆ ನಾವು ಇದನ್ನು ತಗೊಳ್ಳೋ ಜಾಗದಲ್ಲೇ ನಮ್ಮ ಕ್ಯಾರೆಕ್ಟ್ರು ಸ್ಪಾನ್ ಆಗೋದು. ಓಕೆ, ಇದನ್ನು ನಾವು ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಳೋದು ಹೆಂಗಂದರೆ ಕಾಂಟೆಂಟಲ್ಲಿ ಥರ್ಡ್ ಪರ್ಸನ್ ಕಾಂಟೆಂಟು ಕ್ಯಾರೆಕ್ಟರ್ ಥರ್ಡ್ ಪರ್ಸನ್. ಓಕೆ, ಇಲ್ಲಿ ಮ್ಯಾಪ್ಸ್ ಇದೆಯಲ್ವಾ, ಥರ್ಡ್ ಪರ್ಸನ್ ಮ್ಯಾಪ್ಸಲ್ಲಿ ನಾನು ಈ 5 ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಇದು ನಾನಿಲ್ಲಿ ನೆಕ್ಸ್ಟ್ ಲೆವೆಲ್ 2 ಅಂತ ಕೊಡ್ತೀನಿ. ಲೆವೆಲ್ 2 ಗೋ. ಓಕೆ, ಸೇವ್ ಮಾಡ್ಕೊಳೋಣ. ಇದು ಸೇವ್ ಆಯಿತು ಮ್ಯಾಪ್. ನಾವು ಎಲ್ಲಿ ಮಾಡಿದ್ರಂದರೆ ಮ್ಯಾಪ್ ಇದೆಯಲ್ವಾ. ಓಕೆ, ನಮ್ದು ಇದು ಥರ್ಡ್ ಪರ್ಸನ್ ಡಿಫಾಲ್ಟ್ ಮ್ಯಾಪು. ಇದು ನೆಕ್ಸ್ಟ್ ಲೆವೆಲ್ಗೆ ನಾವು ಇದ್ರಿಗೆ ಹೋಗೋಣ. ಸೇವ್ ಸೆಲೆಕ್ಟೆಡ್ ಥರ್ಡ್ ಪರ್ಸನ್ ಮ್ಯಾಪ್ಗೆ. ಮತ್ತು ಇಲ್ಲಿಂದ ಇಲ್ಲಿಗೆ ನಾವೇನಂತ ಕೊಟ್ಟಿದ್ರಿ, ಲೆವೆಲ್ 2 ಗೋ ಅಂತ ಕೊಟ್ಟಿದ್ರಲ್ವ. ಲೆವೆಲ್ 2 ಗೋ. ಕಂಪೈಲ್, ಸೇವ್. ಮತ್ತು ನಾವೇನು ಡೋರ್ ಮಾಡ್ಕೊಂಡಿದ್ರಲ್ವ ಕಾಂಟೆಂಟು, ಇಲ್ಲಿ BP ಗೇಟ್ ಅನ್ನೋದನ್ನು. ಓಕೆ, ಇದನ್ನು ನಾವು ರೊಟೇಟ್ ಮಾಡ್ಕೊಳ್ಳೋಣ ಪ್ಲೇಯರ್ ಸೈಡ್ಗೆ 180 ಡಿಗ್ರಿಗೆ. ಇದನ್ನ ಇಲ್ಲಿ ಪ್ಲೇಸ್ ಮಾಡಿಕೊಂಡು ಹಿಂಗೆ. ಓಕೆ, ಇವಾಗ ನಾವು ಪ್ಲೇ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ಲೇಯರ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಇಲ್ಲಿ ಸ್ಪಾನ್ ಆದರೆ ಪ್ಲೇಯರ್ ಬಂದು ಆ ಲೆವೆಲ್ ಮ್ಯಾಪ್ ರೆಡಿ ಆಗ್ತಾಯಿದೆ ನೋಡಿ. ಈ ಥರ ಸ್ಪಾನ್ ಆಗ್ತಾನೆ. ಮೆಟೀರಿಯಲ್ಸ್ ಲೋಡ್ ಆಗ್ತಾಯಿದೆ. ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಈ ಸೈಡ್ ಲೋಡ್ ಆಗ್ತಾಯಿದೆ ನೋಡಿ. ಈ ಥರ ನೆಕ್ಸ್ಟ್ ಮ್ಯಾಪ್ಗೆ ಸ್ಪಾನ್ ಆಗುತ್ತೆ. ಓಕೆ, ಇದು ಈ ಥರ ಎಸ್ಕೇಪ್ ಕೊಟ್ಟರೆ ಮತ್ತೆ ಅವನು ಇದೇ ಮ್ಯಾಪಿಗೆ ಮತ್ತೆ ರಿಡೈರೆಕ್ಟ್ ಆಗ್ತಾನೆ. ಮತ್ತೆ ತೋರಿಸ್ತೀನಿ. ಪ್ಲೇ ಕೊಟ್ಬಿಟ್ಟು ಇಲ್ಲಿ ಫ್ರಂಟ್ ನಾವು ಯಾವಾಗ ಬಾಕ್ಸ್ಗೆ ಸೊಲ್ಯೂಷನ್ ರೆಡಿ ಮಾಡಿದ್ರಲ್ವಾ, ಬಾಕ್ಲ ಹತ್ರ ಹೋಗಿದ್ದಾಗ್ದಾನೆ ಅವನು ನೆಕ್ಸ್ಟ್ ಲೆವೆಲ್ಗೆ ಪೋರ್ಟ್ ಆಗ್ತಾನೆ, ಅಂದರೆ ಟೆಲಿಪೋರ್ಟ್ ಆಗ್ತಾನೆ ನೆಕ್ಸ್ಟ್ ಲೆವೆಲ್ಗೆ ನೋಡಿ. ಟೆಕ್ಸ್ಚರ್ಸ್ ಜಾಸ್ತಿ ಇದೆ ಅನಿಸುತ್ತೆ, ಅದಕ್ಕೋಸ್ಕರ ತುಂಬ ಟೈಮ್ ಹಿಡಿತದೆ. ಹಾಂ, ಓಕೆ ನೋಡಿ, ಇದು ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್. ಈ ಥರ ನೆಕ್ಸ್ಟ್ ಲೆವೆಲ್ಗೆ ಸ್ಪಾನ್ ಆಗ್ತಾನೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಟೆಲಿಪೋರ್ಟ್ ಆಗೋದು ಅಂತ ಹೇಳ್ಬಿಟ್ಟು ಇದು ಒಂದು ವಿಡಿಯೋ.